ಬಿಜೆಪಿಗೆ ಹೋಗಿದ್ದಾರೆ. ನಿಮ್ಮ ಪಕ್ಷದಲ್ಲೆಲ್ಲ ಸ್ಥಾನಮಾನ ಕೊಟ್ಟಿದ್ರಿ, MLC ಮಾಡಿದ್ರಿ. ಹೌದು, ನಾವು ಅವರು ಮಾಜಿ ಮುಖ್ಯಮಂತ್ರಿಗಳು ಅಂತ ಅವ್ರನ್ನ ಕರ್ಕೊಂಡಿರಲಿಲ್ಲ ಪಾರ್ಟಿಗೆ. ಯಾವಾಗಲೇ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದಿ ರಾಜಕಾರಣಿ, ಜವಾಬ್ದಾರಿಯುತ ರಾಜಕಾರಣಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡಿದ್ವಿ. ಟಿಕೆಟು ಕೊಟ್ವಿ. ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 35,000 ಹೋಟೆಲ್ ಸೋತರು. 35,000 ಹೋಟೆಲ್ ಸೋತರು ಕೂಡ ಒಬ್ಬ ಹಿರಿಯರಿಗೆ ಗೌರವ ಕೊಡೋಣ ಅಂತೇಳಿ MLC ಮಾಡಿದ್ವಿ. ಆದರೆ ಅವ್ರು ಕೊನೆಗೂ ಅವರ ಒಂದು ಬುದ್ಧಿ ತೋರಿಸ್ಬಿಟ್ರು. ಏನಪ್ಪ ಅಂದರೆ, ಅವ್ರು ಈ ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ತದನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವರು ಇನ್ನು ಮುಂದಿನ ಹೆಜ್ಜೆ ಇಡಬೇಕು. ನಾವೆಲ್ಲ ಯುವಕರು ಶಾಸಕರಾಗಿದ್ದೀವಿ. ನಾವು ಮುಂದೆ ಈಗ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ತದನಂತರ ಲೋಕಸಭೆಗೆ ಹೋಗ್ಬೇಕು, ಇಲ್ಲ ಇನ್ನೊಂದ್ಸರಿ ಇದಕ್ಕೆ ಸ್ಪರ್ಧೆ ಮಾಡಬೇಕು. ಅದನ್ನು ಬಿಟ್ಟು ಹಿಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಹೋದ್ರೆ ಅದಕ್ಕೆ ಗೌರವ ಇರಲ್ಲ ಶಾಸಕನಾಗಿರೋ ಒಂದು ಜಾಗಕ್ಕೆ. ಆದರೆ ಅವ್ರು ಮುಖ್ಯಮಂತ್ರಿ ಆದಂಥವ್ರು ಅಧಿಕಾರದ ಆಸೆಗೆ ಸದಾನಂದ ಗೌಡರ ಒಂದು ಇದರೊಳಗೆ ಸಂಪುಟದಲ್ಲಿ ಸಚಿವರಾದಾಗಲೇ ಇವರ ಯೋಗ್ಯತೆ ಏನು ಅಂತ ತಾವೆಲ್ಲ ನೋಡಿದ್ವಿ. ಅದನ್ನು ನಾನು ಹೇಳೋದು ಬೇಕಾಗಿಲ್ಲ. ಇಂಥ ಒಂದು ವ್ಯಕ್ತಿನ ನಾವು ಕರ್ಕೊಂಡಿದ್ದು ಮೊದಲೇ ಮಾಡಿದ್ದೆ ತಪ್ಪು ನಮ್ಮದು. ನಾವು ಅವರು ಹಿರಿತನ ಗೌರವ ಕೊಟ್ವಿ, ಆದರೆ ಅವ್ರು ಉಳಿಸ್ಕೊಳ್ಳೋ ಒಂದು ಯೋಗ್ಯತೆ ಇಲ್ಲ. ಅವರೊಬ್ಬರು ಸ್ಕ್ರಾಪ್ ಮೆಟೀರಿಯಲ್ ಅಂದರೂ ತಪ್ಪಾಗಲಾರ್ದು. ಅವ್ರು ಇಷ್ಟು ದಿನ ಏನು ರಾಜಕೀಯ ಮಾಡ್ಕೊಂತ ಬಂದಂಥದ್ದು ಅವರ ವೈಯಕ್ತಿಕ ಒಂದು ಸಂಘಟನೆ ಏನಿಲ್ಲ ಅವ್ರದ್ದು. ನಾನು ನೋಡೋ ಮಟ್ಟಿಗೆ ಒಂದು BJP ಹೆಸರು, BJP ಒಂದು ಕೋಮುವಾದಿ ಹೆಸರಲ್ಲಿ ಒಂದು ಗಲಾಟೆ ಹಚ್ಕೊಂಡು ಅವ್ರು ಗೆದ್ದು ಬಂದಂಥವ್ರು. ಈ ಸಂದರ್ಭದಲ್ಲಿ ಅವ್ರು ಹೋಗಿರೋ ನಮಗೇನು ನಷ್ಟ ಏನಿಲ್ಲ. ಅವ್ರು ಹೋಗಿದ್ದು ಬಹಳ ಸಂತೋಷ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ನವ್ರಿಗೆ. ಅಲ್ಲ ಸರ್, ಬಿಜೆಪಿಲಿ ಇಕ್ಕಟ್ಟಿನ ಪರಿಸ್ಥಿತಿ ಇತ್ತು ಅಂತಂದು ಹೇಳಿದ್ರು, ಮತ್ತೆ ಅಲ್ಲಿಗೆ ಹೋಗಿದಾರಲ್ಲ. ಅದೇ ಅಲ್ಲೇ ಗೊತ್ತಾಗ್ತದಲ್ಲ, ಅಧಿಕಾರದ ಆಸೆ. ಈಗ ಲೋಕಸಭೆ ಬರ್ತಾ ಇದೆ. ಈಗ ಅಯೋಧ್ಯೆ ಉದ್ಘಾಟನೆ ಮಾಡಿ ಏನೋ ರಾಮನ ಭಕ್ತರ ಒಂದು ವಂಚನೆ ಮಾಡಿ, ರಾಮನ ಭಕ್ತರಿಗೆ ಒಂದು ವಂಚನೆ ಮಾಡಿ, ರಾಮನ ಹೆಸರು ಮೇಲೆ ಏನಾದ್ರು ಗೆಲ್ಬೋದು, ಲೋಕಸಭಾ ಸದಸ್ಯನಾಗ್ಬೋದು, ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದು ಅನ್ನೋ ಆಸೆ ಇಟ್ಕೊಂಡು ಹೋಗಿದ್ದಾರೆ. ಹೊರತುಪಡಿಸಿದ್ರೆ ಅವ್ರು ಅಧಿಕಾರದ ಮನುಷ್ಯ ಅಂತ ಆಗ್ಲೇ ಹೇಳಿದ್ನಲ್ಲ, ಮುಖ್ಯಮಂತ್ರಿ ಆದವ್ರು ಸಚಿವರಾಗಿದ್ದಾರೆ ಅಂದಾಗಲೇ ನೀವು ಅರ್ಥ ಮಾಡ್ಕೊಳ್ರಿ, ಅಧಿಕಾರದ ಮನುಷ್ಯ ಅಂತ. ಯಾವುದು ಪರಿಣಾಮವಿರಲ್ಲ, ಯಾವುದು ಒಂದು ರೀತಿನೂ ಅವರಿಂದ ಹೇಳಿದ್ನಲ್ಲ, ಸ್ಕ್ರಾಪ್ ಮೆಟೀರಿಯಲ್ ಅಂದ್ರೆ ತಪ್ಪಾಗಲ್ಲ. ಅವ್ರನ್ನ ಈಗ ಅವರು ಹಾವೇರಿ ಗದಗ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬಹುದು ಮಾಡ್ಲಿ. ಅವ್ರೆಲ್ಲ ನಿಂತರು ಈ ಸರಿ ಜನ ಉತ್ತರ ಕೊಡ್ತಾರೆ. ಅಧಿಕಾರದಾಹಿ ಶೆಟ್ಟರ್ ಅವರಿಗೆ ಈ ಬಾರಿ ಜನ ಉತ್ತರ ಕೊಟ್ಟು ಅವರ ಮೂಲೆ ಗುಂಪು ಮಾಡ್ತಾರೆ. ಚುನಾವಣಾದಿಂದ ರಾಜಕೀಯ ನಿವೃತ್ತಿ ಆಗ್ಬೇಕು, ಆ ರೀತಿ ಮಾಡ್ತಾರೆ. ನೋಡಿದ್ರೆ ರಾಜಕಾರಣದಲ್ಲಿ ಸಿದ್ಧಾಂತನೇ ಇಲ್ಲ, ನಾವು ಯುವಕರು ಹೊಸ್ದಾಗಿ ಗೆದ್ದು ಬಂದು ಈಗ ಮಹಾನಗರ ಸದಸ್ಯನಾಗಿ ಬಂದೆ, ಶಾಸಕನಾಗಿ ಬಂದೆ. ನಾವೆಲ್ಲ ಸಿದ್ಧಾಂತ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ವಿ. ನಾವು JH ಪಟೇಲ್ರು ನೋಡಿದ್ವಿ, ಬಂಗಾರಪ್ಪ ಸಾಹೇಬ್ರು ನೋಡಿದೀವಿ. ಇಂಥವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿಯಾಗಿ ನಾವು ರಾಜಕೀಯದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡು ನಾವು ರಾಜಕೀಯ ಮಾಡ್ತೀವಿ. ಇವನ್ನೆಲ್ಲ ನೋಡ್ಬಿಟ್ರೆ ಎಲ್ಲಿ ರಾಜಕೀಯ ಸಿದ್ಧಾಂತನೇ ಇಲ್ವಲ್ಲ, ಅಧಿಕಾರನೇ ಮುಖ್ಯ ಆಯ್ತಲ್ಲ. ಇಂಥ ಹಿರಿಯರು ನೋಡಿ ನಾವೆಲ್ಲಿ ಇಂಥದ್ದು ಕಲಿತೀವಿ ಅನ್ನೋ ಒಂದು ಕಡೆ ನಮಗೂ ಭಯನೂ ಇದೆ. ಇಲ್ಲ, ನಾವು ಇಲ್ಲ, ನಾನು ಹೇಳಿದೆ ನಮ್ಮ ಪಕ್ಷ ಸೇರಿಸ್ಕೊಂತು ಅಂದ್ರೆ ಅವರ ಒಂದು ಗೌರವ ಕೊಡ್ತು. ಒಬ್ಬ ಹಿರಿಯ ರಾಜಕಾರಣಿ ಇಂಥವ್ರೊಬ್ರು ಇರ್ಲಿ, ಸದನದಲ್ಲಿ ಇರ್ಲಿ ಅನ್ನೋ ಒಂದು ಅದಕ್ಕೋಸ್ಕರ ಗೌರವ ಕೊಟ್ಟು ಕರ್ಕೊಂಡ್ವಿ. ಆದ್ರೆ ಆ ಗೌರವ ಉಳಿಸ್ಕೊಳ್ಳೋ ಯೋಗ್ಯತೆನೂ ಇರ್ಬೇಕಲ್ಲ. ಅದು ಹೇಳ್ತಾರೆ, ಯೋಗ್ಯತೆ ಅಷ್ಟು ಸುಲಭ ಅಲ್ಲ ಅಂತ. ಅದು ಎರಡೂ ಇಲ್ಲ ಅವರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.